ಹಲೋ ಎವ್ರಿವಾನ್, ಈ ಒಂದು ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉಪ್ಪಿಟ್ಟು ಅಂತಂದರೆ ಬೇಡ ಅನ್ನೋರಿಗೆ ಈ ಥರ ಒಂದು ಉಪ್ಪಿಟ್ಟು ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನಾನು ಯಾವ ಥರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಉಪ್ಪಿಟ್ಟು. ಅಕ್ಕಿ ರವೆ ಉಪ್ಪಿಟ್ಟು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಅಕ್ಕಿ ರವೆ ಉಪ್ಪಿಟ್ಟಿಗೆ ನಾನು ಅಕ್ಕಿ ರವೆ ಸೂಜಿನ ತೊಗೊಂಡಿದ್ದೇನೆ. ಅದ್ರ ಜೊತೆಗೆ ವೆಜಿಟೇಬಲ್ಸು, ಶಿಮ್ಲಾ ಮಿರ್ಚಿ, ಟೊಮೆಟೊ, ಹಾಗೆಯೇ ಈರುಳ್ಳಿ, ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ತುಂಬ ಖಾರ ಇತ್ತು ಮೆಣಸಿನ್ಕಾಯಿ, ಹಾಗಾಗಿ ನಾನು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಒಂದು 2-3 ತೊಗೊಳ್ಬೋದು. ಅಕ್ಕಿ ರವೆ ನಾನು 1/4 ಕಪ್ಪಷ್ಟು ತೊಗೊಂಡಿದ್ದೇನೆ. ಅದನ್ನು ಏನು ಮಾಡಿದೆ, ಅಕ್ಕಿ ರವೆ 1/4 ಕಪ್ಪಷ್ಟು ಅಕ್ಕಿ ರವೆನ ನಾನು ಸ್ವಲ್ಪ 2 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಹುರ್ಕೊಳ್ಳೋದ್ರಲ್ಲಿರುವಂಥದ್ದೇ ತುಂಬ ಇಂಪಾರ್ಟೆಂಟು. ಎಷ್ಟು ನೀಟಾಗಿ ರವಾನ ನೀವು ಹುರ್ಕೊಳ್ತೀರೋ ಅಷ್ಟು ನೀಟಾಗಿ ಸ್ಮೂತಾಗಿ ಉಪ್ಪಿಟ್ಟು ಬರುತ್ತೆ. ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗುವಂತಹ ಒಂದು ಉಪ್ಪಿಟ್ಟು ತಯಾರಾಗುತ್ತೆ ಈ ಒಂದು ಹುರಿಯೋದ್ರಲ್ಲೇ ಇರುವಂಥದ್ದು. ಓಕೆನಾ? ನಾವು ಎಷ್ಟು ನೀಟಾಗಿ ಹುರಿತೀವೋ ಅಷ್ಟು ನೀಟಾಗಿ ಉಪ್ಪಿಟ್ಟು ರೆಡಿಯಾಗುತ್ತೆ. ಹಾಗೆಯೇ ಒಂದು ಕಡೆಗೆ ನೀವು ಬಿಸಿನೀರು ಇಟ್ಕೊಂಡ್ರೆ ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ. ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಆಮೇಲೆ ಕೂಡ ಕುದಿಸ್ಕೊಬೋದು. ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ನಾನು ಏನು ಮಾಡಿದೆ ಅಂತಂದರೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಪಟಪಟ ಅನ್ನೋ ಹಾಗೆ ನಾನು ಸಾಸಿವೆನ ಹುಡ್ಕೊಂಡು ಆನಂತರ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲದು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಆನಂತರ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡಲ್ಲ, ಆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೇನೆ. ವೆಜಿಟೇಬಲ್ಸ್ ಹಾಕಿದ ತಕ್ಷಣ ನೀವು ನೀರು ಹಾಕೋಗಿಲ್ಲ. ವೆಜಿಟೇಬಲ್ಸು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದರ ಅಂಶಗಳನ್ನೆಲ್ಲ ಎಣ್ಣೆಗೆ ಮಿಕ್ಸ್ ಹಾಗಾಗಿ ನೀವು ಫ್ರೈ ಮಾಡ್ಕೋಬೇಕು. ಒಂದು ಟೊಮೆಟೊ ಏನಂತಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಹುಳಿ ಬಿಟ್ಕೊಳ್ಳುತ್ತೆ. ಹುಳಿ ಬಿಟ್ಕೊಂಡ್ರೆ ಅದ್ರದ್ದು ಒಂದು ಟೇಸ್ಟು ಆ ಟೊಮೆಟೊಗೆ ಒಳ್ಳೆ ಕಾಂಬಿನೇಷನ್. ಹಾಗಾಗಿ ಅದ್ರ ಹುಳಿ ಬಿಟ್ಕೊಳ್ಳೋ ತನಕನೂ ನೀವು ಹುರಿಯಿರಿ. ಹಾಗೆಯೇ ಶಿಮ್ಲಾ ಮಿರ್ಚಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ, ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ, ಆ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ. ಅದಾದ ನಂತರ ನೀವು ಅಳತೆ ಆಗೋಗೆ ಒಂದು ಅಕ್ಕಿ ರವೆ ಏನಂತಂದರೆ ಕಪ್ಪಿಗೆ 2 ಲೋಟ ನೀರನ್ನು ಪ್ರಮಾಣ ಮಾಡ್ಕೊಂಬಿಟ್ಟು ಆ ನೀರನ್ನು ಆ್ಯಡ್ ಮಾಡ್ತಾ ಬನ್ನಿ. ಚೆನ್ನಾಗಿ ಕುದ್ದ ನಂತರ ರವೆನ ಹಾಕಿ ಆನಂತರ ಚೆನ್ನಾಗಿ ಮಗ್ಚಿದ ಮೇಲೆ ಈ ಥರ ರೆಡಿಯಾಗಿದೆ ನೋಡಿ. ಹುಳಿ, ಉಪ್ಪು, ಖಾರ, ಸ್ವೀಟ್ ಎರಡೂ ಪರ್ಫೆಕ್ಟಾಗಿತ್ತು ಅಂದರೆ ಯಾವುದೇ ಅಡುಗೆನಾದರೂ ಚೆನ್ನಾಗಾಗುತ್ತೆ. ಬ್ಯಾಚುಲರ್ಸಿಗೆ ಹೇಳಿ ಮಾಡಿರುವಂಥ ಒಂದು ರೆಸಿಪಿ, ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ರೈಟ್ ಮೆಥಡಲ್ಲಿ ಮಕ್ಕಳಿಗೆ ಟೇಬಲ್ಸ್ನ ಯಾವ ಥರ ಹೇಳ್ಕೊಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಟೇಬಲ್ಸ್ ನಾವು ಯಾವಾಗಲೂ 1, 2 ಇಂದ ಸ್ಟಾರ್ಟ್ ಮಾಡ್ತೀವಿ. ಟೇಬಲ್ಸ್ ಯಾವಾಗಲೂ 1 ಇಂದ ಸ್ಟಾರ್ಟ್ ಮಾಡಬಾರ್ದು, 0 ಇಂದ ಸ್ಟಾರ್ಟ್ ಮಾಡಬೇಕು. ಆವಾಗ ಮಕ್ಕಳಿಗೆ 0 ವ್ಯಾಲ್ಯೂವು ಗೊತ್ತಾಗುತ್ತೆ. ಆಯಿತಾ? ಈಗ ಒಂದೊಂದು ಟೇಬಲಿಗೆ ಏನಂತ ಕರೀತಾರೆ ಅಂತ ನೋಡ್ತಾ ಹೋಗೋಣ. ಟೇಬಲ್ ಆಫ್ 1 ಆ್ಯಂಡ್ 10. 10ಗೆ ಏನಂತ ಕರೀತಾರೆ? ಮಿರರ್ ಆ್ಯಂಡ್ ದ 0 ಅಂತ. 1 ಟೇಬಲ್ಗೆ ಮತ್ತು 10 ಟೇಬಲ್ಗೆ ಏನಂತ ಕರೀತಾರೆ? ಮಿರರ್ ಆ್ಯಂಡ್ ದ 0 ಅಂತ ಕರೀತಾರೆ. ಯಾಕಪ್ಪ ಈ ಥರ ಕರೀತಾರೆ ಅಂದರೆ, 1 ಟೇಬಲ್, 1 ಈಸ್ ಎ ಮಿರರ್, ದ ನಂಬರ್ ಸ್ಟೇ ದ ಸೇಮ್. 1 ones are 1 into 1 is equal to 1. ಯಾವ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿರ್ತೀವೋ 1ನಿಂದ, ಆವಾಗ ಕೊನೆಗೆ ಸೇಮ್ ನಂಬರೇ ಬರುತ್ತೆ ಅಂತ ಹೇಳೋದಕ್ಕೆ ಮಿರರ್ ಅಂತ ಕರೀತಾರೆ. ಓಕೆ, ನಮ್ಮ ಮುಖ ನಮಗೆ ಕಾಣುತ್ತಲ್ಲ, ಅದೇ ಥರನೇ 1ಅನ್ನು ಮಲ್ಟಿಪ್ಲೈ ಬೈ 1 ಮಾಡಿದರೆ 1 ಬರುತ್ತೆ. ಆ ಥರ 2ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ, ಸೇಮ್ ಬರುತ್ತೆ, ಅದರಲ್ಲೇನು ಚೇಂಜಸ್ ಇಲ್ಲ ಅಂತ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫಾರ್ 10 ಟೇಬಲ್. 10 ಟೇಬಲ್ಗೆ ಏನಂತ ಕರೀತಾರೆ? 0 ಅಂತ ಕರೀತಾರೆ. ಯಾಕೆ? 1ನ್ನು ಫಾಲೋ ಮಾಡಿಕೊಂಡು ಕೊನೆಗೆ ನಾವು 1 ಟೇಬಲ್ನ ಫಾಲೋ ಮಾಡಿ ಕೊನೆಗೆ 0ನ ಆ್ಯಡ್ ಮಾಡಬೇಕು. ಅದಕ್ಕೆ ಏನಂತ ಕರೀತಾರೆ? ದ ಮಿರರ್ ಆ್ಯಂಡ್ ದ 0 ಅಂತ ಕರೀತಾರೆ. ಯಾವುದಕ್ಕೆ? ಫಾರ್ 10 ಟೇಬಲ್. ಎರಡೂ ಪ್ರೊಸೆಸ್ಸು ಆಗುತ್ತೆ. 1 ಪ್ರೊಸೆಸ್ಸು ಆಗುತ್ತೆ, ಅಲ್ಲಿ 10 ಪ್ರೊಸೆಸ್ಸು ಆಗುತ್ತೆ. ಅದಕ್ಕೆ 10 ಟೇಬಲಿಗೆ ಏನಂತ ಕರೀತಾರೆ? ದ ಮಿರರ್ ಆ್ಯಂಡ್ ದ 0. ಯಾಕೆ ಅಂತಂದರೆ 1 into 10 is equal to 10 ಓನ್ಲಿ. ಅಂದರೆ ನಮಗಿಲ್ಲಿ ಏನಂತಂದರೆ ಇದ್ರದ್ದು ಪ್ರೊಸೆಸ್ಸು ನಡೀತದೆ. 10 into 1 is equal to 10. ಈ ಥರ ಬರೆದ್ರೆ ಬೇಗ ಗೊತ್ತಾಗುತ್ತೆ.
ನಾವು 10 ನಂಬರಿಗೆ ನೀವು 1ನ ಮಲ್ಟಿಪ್ಲೈ ಮಾಡಿದ್ರು ಅದು 10 ಬರುತ್ತೆ. ಯಾಕೆಂದರೆ ಫಸ್ಟ್ ಈ ರೂಲ್ ಅಪ್ಲೈ ಆಗಿ ಕೊನೆಗೆ ಈ ರೂಲ್ ಅಪ್ಲೈ ಆಗುತ್ತೆ. ಎಂಡಲ್ಲಿ ನಮಗೆ 0 ಬರುತ್ತೆ. ಅರ್ಥ ಆಯ್ತಾ? ಈ ಥರ ಹೇಳ್ಕೊಟ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಟೇಬಲ್ 2ಗೆ ಏನಂತ ಕರೀತಾರೆ? ಡಬಲ್ ಅಂತ ಕರೀತಾರೆ. ಡಬಲ್ 2 ಅಂದರೆ ಡಬಲ್. ಓಕೆ, ಯಾವುದೇ ಒಂದು ನಂಬರು 2ಇಂದ ಮಲ್ಟಿಪ್ಲೈ ಆಗ್ತಾ ಇದೆ ಅಂದರೆ ಆ ನಂಬರು 2 ಸರಿ ಕೂಡೋದು ಇರುತ್ತೆ ಅಂತ ಡಬಲ್ ಅಂತ ಅರ್ಥ. ಇವಾಗ 2 3 3 ಅನ್ನೋದು ಏನಂತಂದರೆ 3 × 2 ಅಂತ ಬರ್ಕೊಳ್ಳೋಣ. 3 ಅನ್ನೋದು 2 ಸರಿ ಮಲ್ಟಿಪ್ಲೈ ಆಗಿದೆ ಅಂದರೆ 3 + 3 ಅಂತ ಆಗುತ್ತೆ. ಓಕೆನಾ? ನೆಕ್ಸ್ಟು ಇದು ಕೂಡ ಅಷ್ಟೇ 4 ಮತ್ತು 4 ಅಂತ ಅಂದರೆ 2 ಸರಿ ಇಲ್ಲಿ ನಮಗೆ ಆ್ಯಡ್ ಮಾಡಬೇಕು ಆ ನಂಬರ್ನ ಅನ್ನೋದನ್ನು ಡಬಲ್ ಅಂತ ಕರೀತಾರೆ. ಟೇಬಲ್ ಆಫ್ 2 ಏನಂತ ಕರೀತಾರೆ? ದ ಡಬಲ್ ಅಂತ. ಹಾಗಾದರೆ ಟೇಬಲ್ ಆಫ್ 5ಗೆ ಏನಂತಾರೆ? ದ ಕ್ಲಾಕ್. ಕ್ಲಾಕ್ ಅಂತಂದರೆ 0 5 ಕ್ಲಾಕ್. 0 ಒಂದು ಸರಿ 0 ಮುಳ್ಳಿಗೆ ಹೋದರೆ ಇನ್ನೊಂದು ಸರಿ 5 ಮುಳ್ಳಿಗೆ ಹೋಗುತ್ತೆ, ಮತ್ತು 0 ಮುಳ್ಳಿಗೆ ಹೋಗುತ್ತೆ, ಮತ್ತು 5 ಮುಳ್ಳಿಗೆ ಹೋಗುತ್ತೆ. ಯಾವ ಥರ ಅಪ್ಪ ಇದು ಅಂತಂದರೆ ಆಲ್ ಆನ್ಸರ್ಸ್ ಎಂಡ್ ಆಲ್ಟರ್ನೇಟಿವ್ಲಿ ಇನ್ 5 ಆರ್ 0. ಹೇಗೆ ಅಂತಂದರೆ 5 1 5, ಲಾಸ್ಟ್ ನಂಬರ್ 5 ಬಂತು ತಾನೆ. 5 2 10, ಲಾಸ್ಟ್ ಏನಿದೆ ಯೂನಿಟ್ ಪ್ಲೇಸಲ್ಲಿ 0 ಇದೆ. 5 3 15, ಮತ್ತೆ 5 ಬಂತು. 5 4 20, ಮತ್ತೆ 0 ಬಂತು. 0 5 0 5, ಅದಕ್ಕೆ ಏನಂತ ಕರೀತಾರೆ? ದ ಕ್ಲಾಕ್ ಅಂತ ಕರೀತಾರೆ. ನೆಕ್ಸ್ಟ್ ಟೇಬಲ್ ಆಫ್ 4. ಟೇಬಲ್ ಆಫ್ 4 ಅಂದರೆ ಏನು? ಡಬಲ್ ಆ್ಯಂಡ್ ಡಬಲ್ ಸೇಮ್. ನಾವು ಟೇಬಲ್ ಆಫ್ 2 ನೋಡಿದ್ವಲ್ಲ, ಅದೇ ಥರನೇ ಟೇಬಲ್ ಆಫ್ 4. ಯಾವ ಥರ ಅಂತ ಎಕ್ಸಾಂಪಲ್ ತೋರಿಸ್ತೀನಿ. 4 × 3 ಅಂದಾಗ 4 + 4 + 4 ಏನಾಗುತ್ತೆ? ನಮಗೆ 12 ಬರುತ್ತೆ. ಅದೇ ನಾವು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಯಾವ ಥರ? 4 × 3, 3ನ ಡಬಲ್ ಮಾಡಬೇಕು, ಏನಾಗುತ್ತೆ? 6 ಆಗುತ್ತೆ. ಆ 6ನ ಮತ್ತೆ ಡಬಲ್ ಮಾಡಿದ್ರೆ ಏನಾಗುತ್ತೆ? 12 ಬರುತ್ತೆ. ನೋಡಿ, ಸೇಮ್ ಬಂತಲ್ವಾ ಆನ್ಸರು? ಅದಕ್ಕೆ ಡಬಲ್ ಆ್ಯಂಡ್ ಡಬಲ್ ಅಂತ ಕರೀತಾರೆ. ಯಾವುದಕ್ಕೆ? ಟೇಬಲ್ 5ಗೆ. ಹಾಗೆ ಇನ್ನೊಂದು ಲಾಸ್ಟು ಟೇಬಲ್ 9 ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಇಲ್ಲಿ ಏನಂತಂದರೆ ಟೇಬಲ್ 9ನ ಏನಂತಾರೆ? 0 1 2 3 4 ಅಂತ 10th ಪ್ಲೇಸಿಂದ ಮೇಲಿಂದ 0ಇಂದ ಸ್ಟಾರ್ಟ್ ಆಗಿ 9 ತನಕ ಬಂದು ಎಂಡ್ ಆಗುತ್ತೆ. ಯೂನಿಟ್ ಪ್ಲೇಸಲ್ಲಿ 0ಇಂದ 9 ತನಕ ಬಂದು ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಟಾರ್ಟ್ ಆಗೋದು 9, ಎಂಡ್ ಆಗೋದು 0ಇಂದ. ಓಕೆ, ಇದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಈ ಒಂದು 9 ಟೇಬಲಲ್ಲಿ. ಓಕೆ, 10th ಪ್ಲೇಸಲ್ಲಿ 0 ಇರುತ್ತೆ, ಯೂನಿಟ್ ಪ್ಲೇಸಲ್ಲಿ 9 ಇರುತ್ತೆ, ಮಲ್ಟಿಪಲ್ ಆಫ್ 1ಅಲ್ಲಿ. ಅದೇ 9 × 10 ಮಾಡಿದರೆ 90 ಆಗುತ್ತೆ. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು? ಇನ್ನೊಂದು ಎಲ್ಲದು 9 9 9 ಇರುತ್ತೆ ಡಿಫ್ರೆನ್ಸು. ನಾವು 5ಅನ್ನು ಸೆಂಟ್ರ್ ಪ್ಲೇಸ್ ಮಾಡ್ಕೋಬೇಕು. ಹೇಳಿದ್ನಲ್ವ ನೆನ್ನೆ, 5ನ ಸೆಂಟ್ರ್ ಪ್ಲೇಸ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ 8 + 1 is 9, 7 + 2 is 9, 6 + 3 is 9, 5 + 4 is 9, 5 + 4 is 9, 6 + 3 is 9, 7 + 2 is 9, 8 + 1 is 9, 9. ಈ ಥರ ನಮಗೆ ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳು ಈಸಿಯಾಗಿ ಅರ್ಥ ಮಾಡ್ಕೊತಾರೆ ಟೇಬಲ್ಸ್ನ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ನಿಮ್ಮ ಮಕ್ಕಳಿಗೆ ಇದನ್ನು ಡೀಟೇಲಾಗಿ ಹೇಳಿ ಆ ನಂತರ ಟೇಬಲ್ಸನ್ನು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ.